ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ಕುಂಭರಾಶಿಯ 2026 ವಾರ್ಷಿಕ ಭವಿಷ್ಯವನ್ನು ನಾವಿಲ್ಲಿ ನೋಡಿದ್ರೆ, ಕುಂಭರಾಶಿಯವರು ಸ್ವಲ್ಪ ದೈವಾರಾಧನೆಯಲ್ಲಿ ಹೆಚ್ಚು ತೊಡಗಿರ್ತಾರೆ. ಮತ್ತೆ ಹೋಟೆಲ್ ಬಿಸ್ನೆಸ್ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು, ರೈತರಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು, ವಿದೇಶ ಪ್ರಯಾಣವನ್ನು ಮಾಡುವಂಥದ್ದು ಮತ್ತು ಶೈಕ್ಷಣಿಕ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಶಕ್ತಿ ಕಡಿಮೆಯಾಗಿ ಅವರಿಗೆ ಸಫಲತೆಯಾಗುವಂಥದ್ದು, ಅಸಫಲತೆಗಳಾಗುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಕುಂಭರಾಶಿಯವರಿಗೆ ಜಾಗೃತಿಯಾಗಿರ್ಬೇಕಾಗತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ, ಕುಂಭರಾಶಿಯವರು ಆದಷ್ಟು ಸಹಿತ ತಾವು ತಮ್ಮ ನಿಯಮದ ಪ್ರಕಾರ ತಮ್ಮ ಕೌಟುಂಬಿಕ ಜೀವನದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಇಲ್ಲಾಂದ್ರೆ ಮೂರನೇ ವ್ಯಕ್ತಿಗಳ ಆಗಮನದಿಂದ ತಮಗೆ ಸತಿ ಪತಿಯಲ್ಲಿ ತುಂಬ ಜಗಳಗಳಾಗುವಂಥದ್ದು ಮತ್ತು ಇನ್ನೊಬ್ಬರು ಹಸ್ತಕ್ಷೇಪವನ್ನು ಮಾಡುವಂಥದ್ದು ಮತ್ತು ತಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿಯ ಒಂದು ಪ್ರತ್ಯೇಕ ಜೀವನವನ್ನು ಮಾಡುವಂಥದ್ದು, ಈ ಥರ ಸಮಸ್ಯೆಗಳು ಕಂಡು ಬರುತ್ತೆ. ಜಾಗೃತಿಯಾಗಿರಿ ಅಂತ ತಿಳಿಸ್ಕೊಡ್ಬೋದಾಗುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ಈ ಒಂದು ವರ್ಷವಿಡೀ ಸ್ವಲ್ಪ ಮಟ್ಟಿನ ಕೆಲವೊಂದು ಏರಿಕೆಗಳಾದರೂ ಸಹಿತ ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಸ್ಗಳಾಗುತ್ತೆ. ಲಾಸಸ್ ಆಗುವಂಥದ್ದು, ಇನ್ಕಮ್ ಲಾಸ್ ಆಗುತ್ತೆ, ಬಜೆಟ್ ಅನ್ವಾಂಟೆಡ್ ಆಗುತ್ತೆ, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಆರ್ ಕಮಿಂಗ್ ಥ್ರೂ ದ ಮೆಡಿಕಲ್ ಅಂತ ಹೇಳ್ಬೋದು. ವೈದ್ಯಕೀಯ ವಿಚಾರದಲ್ಲಿ ತುಂಬಾನೇ ಒಂದು ಅನ್ವಾಂಟೆಡ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನು ತಾವು ತೆಗೆದುಕೊಳ್ತೀರಿ. ಕುಂಭರಾಶಿಯವರು ಆದಷ್ಟು ಸಹಿತ ಜಾಗೃತಿಯಾಗಿರ್ಬೇಕಾಗುತ್ತೆ. ಮತ್ತೆ ಮನೆಯಲ್ಲಿ ತಮಗೆ ಏನೇ ವಿಚಾರಗಳನ್ನು ತಾವು ಮಾಡ್ಲಿಕ್ಕೆ ಹೋದ್ರು ಸಹಿತ ಒಂದಲ್ಲ ಒಂದು ಸಮಸ್ಯೆಗಳು ತಮಗೆ ಕಾಡ್ತಾ ಹೋಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದೇನಪ್ಪಾ ಅಂದ್ರೆ, ಕುಂಭರಾಶಿಯವರಿಗೆ 2026ರಲ್ಲಿ ಹೆಚ್ಚಿನ ಒಂದು ಲಾಭಗಳನ್ನು ತಾವು ಗಳಿಸಬೇಕಾದ್ರೆ ಗುರುಗಳ ಒಂದು ಮಾರ್ಗದರ್ಶನವನ್ನು ತಾವು ಪಡೆಯಿರಿ. ಮತ್ತೆ ವಿಶೇಷವಾಗಿ ಧರ್ಮ ಕ್ಷೇತ್ರಗಳು ಅಥವಾ ತೀರ್ಥ ಕ್ಷೇತ್ರಗಳಿಗೆ ತಾವು ಭೇಟಿಯನ್ನು ಮಾಡಬೇಕಾಗುತ್ತೆ. ಮತ್ತೆ ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ, ಕುಂಭರಾಶಿಯವರು ಆದಷ್ಟು ಸಹಿತ 2026ರಲ್ಲಿ ತಮ್ಮ ಒಂದು ಏಮ್ಗಳನ್ನು, ತಮ್ಮ ಒಂದು ಯೋಜನೆಗಳನ್ನು ತಾವೇನಿದೆ ತಾವು ಅದನ್ನು ಒಂದು ಪೇಪರಲ್ಲಿ ಬರ್ಕೊಳ್ಳಿ. ಆ ಬರ್ಕೊಂಡಿರುವಂಥ ಯೋಜನೆಗಳಂತ ತುಂಬಾನೇ ಫಾಲೋ ಮಾಡಬೇಕಾಗುತ್ತೆ. ತಾವೇನು ಮಾಡ್ತೀರಿ, ಒಂದ್ಸತಿ ಒಂದು ಮಾತು ಕೊಡ್ತೀರಿ, ಇನ್ನೊಂದ್ಸತಿ ಆ ಮಾತಿಗೆ ತಾವು ಆಹ್ಲಾದಕರವಾದಂತಹ ಒಂದು ಬೆಳವಣಿಗೆಯನ್ನು ತಾವೆಲ್ಲ ಮಾಡ್ತೀರಿ. ಅದರಿಂದ ಏನಾಗುತ್ತೆ, ತಮ್ಮ ಒಂದು ಡೆಸ್ಟಿನಿ ಅಂತ ಏನಾಗುತ್ತೆ, ತಮ್ಮ ಒಂದು ವೈಬ್ರೇಷನ್ ಅಂತ ಏನಾಗುತ್ತೆ, ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ವಿಶೇಷವಾಗಿ ಕುಂಭರಾಶಿಯಲ್ಲಿ ಜನಿಸಿದಂತಹ ರಾಜಕಾರಣಿಗಳಿಗೆ ಈ ಒಂದು ವರ್ಷ ಉತ್ತಮವಾದಂಥ ಲಾಭವು ಸಹಿತ ಆಗುವಂಥ ಚಾನ್ಸಸ್ ಇದೆ. ಒಂದು ಒಳ್ಳೆಯ ಒಂದು ಅವಕಾಶಗಳು ಸಹಿತ ದೊರೆಯುವಂಥದ್ದಾಗಿರುತ್ತೆ. ಚಲನಚಿತ್ರ ನಟ ನಟಿಯರಿಗೆ ಉತ್ತಮವಾದಂಥ ಬೆಳವಣಿಗೆ, ಅದರಲ್ಲೂ ವಿಶೇಷವಾಗಿ ಒಂದು ಕೆಲಸ ಕಾರ್ಯಗಳನ್ನು ಮಾಡೋರಿಗೆ, ಅದರಲ್ಲೂ ಪ್ರೈವೇಟ್ ಕಂಪನಿಯಲ್ಲಿ ಮಾಡೋರಿಗೆ ಅವರಿಗೆ ಸ್ವಲ್ಪ ಪ್ರಮೋಷನ್ಸ್ ಆಗುವಂಥದ್ದು. ಮತ್ತು ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ಅವರಿಗೆ ಕೆಲವೊಂದು ಇನ್ಕಮ್ ಲೆವೆಲ್ ಸಹಿತ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಕುಂಭರಾಶಿಯವರಿಗೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ, ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಸ್ವಲ್ಪ ಮಟ್ಟಿನ ಇಳುಮುಖ, ಅವರ ಒಂದು ಹೈಯರ್ ಅಥಾರಿಟಿಯಿಂದ ಸ್ವಲ್ಪ ಮಟ್ಟಿನ ಒಂದು ಸ್ಟಕ್ ಆಗುವಂಥದ್ದು, ಒಂಥರ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಕಾನ್ಸಂಟ್ರೇಷನ್ ಬರದಲ್ಲೇ ಇರುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತು ಕುಂಭರಾಶಿಯಲ್ಲಿ ಇದ್ದಂಥವ್ರಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆ, ಚಟಕ್ಕೆ ತಾವು ದಾಸರಾಗುವಂಥ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ ಕುಂಭರಾಶಿಯವರಿಗೆ. ಆದಷ್ಟು ಸಹಿತ ಈ ಒಂದು ವರ್ಷದಲ್ಲಿ ತಾವು ಜಗನ್ಮಾತೆ ಶ್ರೀ ಮಹಾ ಕಾಳಿಯ ಒಂದು ಆರಾಧನೆಯನ್ನು ತಾವು ಮಾಡೋದ್ರಿಂದ ಈ ಒಂದು ವರ್ಷದಲ್ಲಿ ತಮಗೆ ಉತ್ತಮವಾದಂಥ ಲಾಭಗಳು ಬರುತ್ತೆ. ಮತ್ತು ಆದಷ್ಟು ಸಹಿತ ಸ್ವಲ್ಪ ತಾವು ತಾಳ್ಮೆಯಿಂದ ಇರಬೇಕು. ದುಡುಕಿನಿಂದ ಮಾತಾಡೋದ್ರಿಂದ ಯಾವುದೇ ರೀತಿ ಫಲ ಇಲ್ಲ. ಯಾವುದು ಮುಂದೆ ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂಥ ಬೆಳವಣಿಗೆಗಳು ಬೇಕು ಅಂದಾಗ ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ತಮ್ಮದೆಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಕುಂಭ ರಾಶಿಯ 2026 ವಾರ್ಷಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಚಾರಗಳು ತಮಗೆ ಬರುತ್ತೆ. ಮತ್ತು ವಿಶೇಷವಾಗಿ ನಮ್ಮ ಚಾನಲ್ನ ಎಷ್ಟು ತಾವು ಶೇರ್ ಮಾಡ್ತೀರಿ, ಎಷ್ಟು ತಾವು ಸಬ್ಸ್ಕ್ರೈಬ್ ಮಾಡ್ತೀರಿ, ಅಷ್ಟು ತಮಗೆ ಉತ್ತಮವಾದಂಥ ಮಾಹಿತಿಗಳು ಸಹಿತ ಸಿಗುತ್ತೆ ಅಂತ ಹೇಳ್ಬೋದು. ನನ್ನ ತಾಯಿ ಆರಾಧ್ಯ ದೇವಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಸಂಪತ್ತು ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನವು ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.